ಟಾಲಿವುಡ್ ಅಂಗಳಕ್ಕೆ ದುನಿಯಾ ವಿಜಯ್ ಸ್ಲಂಡಾಗ್ ಚಿತ್ರದ ಮೂಲಕ ತೆಲುಗು ಚಿತ್ರರಂಗಕ್ಕೆ ಪದಾರ್ಪಣೆ. ಕನ್ನಡ ಚಿತ್ರ ಹೀರೋ ದುನಿಯಾ ವಿಜಯ್ ಈಗ ತಮ್ಮ ಅಭಿನಯದ ಗಡಿಯನ್ನು ವಿಸ್ತರಿಸುತ್ತಿದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ವಿಭಿನ್ನ ಪಾತ್ರಗಳ ಮೂಲಕ ಮನಮಾತಾಗಿರುವವರು ಈಗ ಸ್ಲಂಡಾಗ್ ಎಂಬ ನೇರ ತೆಲುಗು ಚಿತ್ರದ ಮೂಲಕ ಟಾಲಿವುಡ್ಗೆ ಪದಾರ್ಪಣೆ ಮಾಡುತ್ತಿದ್ದಾರೆ. ಈ ಚಿತ್ರದ ಫಸ್ಟ್ ಲುಕ್ ಬಿಡುಗಡೆಯಾಗಿದ್ದು, ವಿಜಯ್ ಅವರ ರಗಡ್ ಲುಕ್ ಪ್ರೇಕ್ಷಕರಲ್ಲಿ ಭಾರೀ ಕುತೂಹಲ. ಅವತಾರದಲ್ಲಿ ಕಪ್ಪು ಚಿರತೆ. ಕನ್ನಡದಲ್ಲಿ ನೈಜ ಕಥೆಗಳ ಮೂಲಕ ವಿಜಯ್ ಈ ಚಿತ್ರದಲ್ಲೂ ಅತ್ಯಂತ ತೀವ್ರತೆಯುಳ್ಳ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಬಿಡುಗಡೆಯಾಗಿರುವ ಪೋಸ್ಟರ್ನಲ್ಲಿ ಅವರ ಕಣ್ಣಿನ ತೀಕ್ಷ್ಣತೆ ಮತ್ತು ಮಾಸ್ ಅಪಿಯರೆನ್ಸ್ ಸಿನಿಮಾ ಮೇಲಿನ ನಿರೀಕ್ಷೆಯನ್ನು ತುಪ್ಪಟ್ಟು ಮಾಡಿದೆ. ಈ ಹಿಂದೆ ಬಾಲಕೃಷ್ಣ ಅವರ ಸಿನಿಮಾದಲ್ಲಿ ಅತಿಥಿ ಪಾತ್ರ ಮಾಡಿದ್ದರೂ ಪೂರ್ಣ ಪ್ರಮಾಣದ ವಿಭಿನ್ನ ಕಥಾ ಹಂದರ ಹೊಂದಿರುವ ಸಿನಿಮಾ ಇದಾಗಿದೆ. ಸ್ಲಂಡಾಗ್ ಚಿತ್ರದ ಸೊಗಡು. ಶೀರ್ಷಿಕೆಯೇ ಸೂಚಿಸುವಂತೆ ಇದು ಜನಸಾಮಾನ್ಯರ ಅಥವಾ ಸ್ಲಂ ಜೀವನದ ಹಿನ್ನೆಲೆಯಲ್ಲಿ ನಡೆಯುವ ಸಂಘರ್ಷದ ಕಥೆಯಾಗಿರಬಹುದು ಎಂದು ಅಂದಾಜಿಸಲಾಗಿದೆ. ತಾಂತ್ರಿಕ ಶ್ರೀಮಂತಿಕೆ. ತೆಲುಗಿನ ಪ್ರತಿಭಾವಂತ ತಾಂತ್ರಿಕ ವರ್ಗ ಈ ಸಿನಿಮಾದ ಹಿಂದೆ ಕೆಲಸ ಮಾಡುತ್ತಿದ್ದು, ವಿಜಯ್ ಅವರ ಮಾಸ್ ಇಮೇಜ್ಗೆ ತಕ್ಕಂತ ಆಕ್ಷನ್ ಸೀನ್ಗಳನ್ನು ವಿನ್ಯಾಸಗೊಳಿಸಲಾಗಿದೆ. ಭಾಷೆಯ ಗಡಿ ದಾಟಿದ ನಟ. ಕನ್ನಡದ ನಟರು ಈಗ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಗುರುತಿಸಿಕೊಳ್ಳುತ್ತಿದ್ದಾರೆ. ಆ ಸಾಲಿಗೆ ಈಗ ವಿಜಯ್ ಕೂಡ ಸೇರ್ಪಡೆಯಾಗುತ್ತಿದ್ದಾರೆ. ದುನಿಯಾ ಅವರ ಈ ಹೊಸ ಪ್ರಯತ್ನಕ್ಕೆ ಕರ್ನಾಟಕದ ಅಭಿಮಾನಿಗಳು ಮಾತ್ರವಲ್ಲ, ತೆಲುಗು ಸಿನಿಮಾ ಪ್ರೇಮಿಗಳು ಕೂಡ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ವಿಜಯ್ ಅವರ ನೈಜ ಆಕ್ಷನ್ ಸೀನ್ಗಳು ತೆಲುಗು ಪ್ರೇಕ್ಷಕರಿಗೆ ಹೊಸ ಅನುಭವ ನೀಡಲಿವೆ ಎಂಬ ಭರವಸೆ ಚಿತ್ರತಂಡಕ್ಕಿದೆ. ಕೊನೆಯ ಮಾತು, ಸ್ಲಂಡಾಗ್ ಚಿತ್ರದ ಮೂಲಕ ತಮ್ಮ ಛಾಪು ಮೂಡಿಸಲಿ ಎನ್ನುವುದು ಎಲ್ಲವರ ಆಶಯ.